ಚಪ್ಪಾಳೆ. ಈ ಬೆಣ್ಣೆಲ್ಲಿ ಗ್ರಾಮದಲ್ಲಿ ನೆಲೆಸಿದಳು. ಇದು ಯಾರ ತಪಸ್ಸಿನ ಫಲವೋ, ಈ ಗಂಗಳು ಮಾಡಿದ ಪುಣ್ಯವೋ. ನಾವಾಡುವ ನುಡಿ ಕನ್ನಡ ನುಡಿ, ನಾವಿರುವ ತಾಳವೇ ಅಂದದ ಗುಡಿ. ಚಂದದ ಗುಡಿ, ಅಂದದ ಗುಡಿ, ಅಂದದ ಗುಡಿ, ಶ್ರೀ ಗಂಧದ ಗುಡಿ. ಎದೆಯಲ್ಲಿ ಸಂತಸದ ಒನಲು, ಇದು ವನ್ಯ ಮೃಗಗಳ ಲೋಕವು, ಈ ಭೂಮಿಗೆ ಇಳಿದ ನಾಗವೋ. ನಾವಾಡುವ ನುಡಿ ಕನ್ನಡ ನುಡಿ, ಚಿನ್ನದ ನುಡಿ, ಸಿರಿಗನ್ನಡ ನುಡಿ. ನಾವಿರುವ ತಾಣವೇ ಅಂದದ ಗುಡಿ, ಚಂದದ ಗುಡಿ, ಅಂದದ ಗುಡಿ, ಅಂದದ ಗುಡಿ, ಶ್ರೀ ಗಂಧದ ಗುಡಿ. ಈಗಲಾದರೂ ಕಂಟಿನ್ಯೂ ಆಗೋದಿಲ್ಲ ನಾವು ಅಂತೇಳಿ. ಸ್ನೇಹಿತರೆ, ಹುಟ್ಟುವುದು ಒಮ್ಮೆ, ಇಲ್ಲ ಸಾಯೋದು ಎರಡನೇ ಸರಿ. ಹುಟ್ಟು ಒಮ್ಮೆ, ಸಾವು ಒಮ್ಮೆ. ಉಸಿರೋಗದ್ರೊಳಗಾಗಿ ಹೆಸರನ್ನ ಮಾಡಿ ಅದು ಒಳ್ಳೆಯ ಹೆಸರನ್ನ. ಸ್ನೇಹಿತರೆ, ಹುಟ್ಟು ಯಾವತ್ತು, ಸಾವು ಯಾವತ್ತು, ಆದರೆ ಅದರೆರಡ ಮಧ್ಯದಲ್ಲಿ ನಮ್ಮ ಅದ್ಭುತವಾದ ಸುಂದರ ಜೀವನ ಕಟ್ಟಿಕೊಳ್ಳೋದಿಲ್ಲ, ಅದು ಪರಮ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಹಾಗಾಗಿ ನೀವೆಲ್ಲರೂ ನಿಮ್ಮ ನಿಮ್ಮ ದಾರಿ ಒಳಗೆ ಒಳ್ಳೆಯ ವಿಚಾರಗಳನ್ನು, ಒಳ್ಳೆಯ ವಿಷಯಗಳನ್ನು ತಿಳ್ಕೊಂಡು ನೀವು ಮತ್ತೊಬ್ಬರಿಗೆ ಹಂಚುವ ಕೆಲಸವನ್ನು ನೀವು ಮಾಡಬೇಕಂತ ಹೇಳಿ ಈ ಸಂದರ್ಭದಲ್ಲಿ ವಿನಂತಿ ಮಾಡಿಕೊಳ್ತಾ ಮತ್ತೊಂದು ಗೀತೆಯನ್ನು ವೇದಿಕೆ ಮೇಲೆ ತರ್ತೇನೆ. ಚಿತ್ರ ಅಶ್ವಮೇಧ ಚಿತ್ರದ ಗೀತೆಯನ್ನ ಉದಯ ಸಮುದ್ರ ಕಲಕಿ ಒತ್ತಿದ ದ್ವೇಷದ
ಇಲ್ಲಿ ಬಹಳ ಜನ ಇದ್ದಾರೆ, ಅವರೆಲ್ಲರೂ ಮುಂದೆ ಬರಲಿ, ಬಹಳ ಒಳ್ಳೆಯದಾಗ ಅವರಿಗೂ ಜೋರಾದ ಚಪ್ಪಾಳೆ ತಿಂತಾರೆ. ಅವರಿಗೆ ನೇರಬೇಕಂತೇಳಿ ಬಂದು ಕೂತ್ಕೊಂಡಿದ್ರಿ, ಮಕ್ಕಳ ಗಲಾಟೆ ಮಾಡಬಾರ್ದು. ಬಲೋ ಭಾರತ ಮಾತಾಗಿ ಏನು ಪವರ್ ಇದು, ಬೆಣ್ಣಳ್ಳಿ ಪವರ್. ಬಲೋ ಭಾರತ ಮಾತಾಗಿ. ಮಕ್ಕಳೇ ಬರ್ಬೇಕು, ಮಕ್ಕಳೇ ಉಂಡು ಮಕ್ಕಳೇ. ಅದಕ್ಕೂ ಅಂತಿರಲಿಲ್ಲ ಯಪ್ಪ. ಸ್ನೇಹಿತರೆ, ಸಂತೋಷದ ಒಂದು ಮಾತು ನಾನು ಹೇಳಿಕೆ ಇಷ್ಟಪಡ್ತೇನೆ. ಜಗತ್ತಿನ ಯಾವ ಮೂಲೆಯಲ್ಲಿ ಆದರೂ ಕೂಡ ಒಬ್ಬ ಮಿನಿಸ್ಟರ್ ಮನಸ್ಸು ಮಾಡಿದರೆ ಮಿನಿಸ್ಟರ್ ಆಗಬಲ್ಲ, ಅದೇ ಮಿನಿಸ್ಟ್ರು ಮೇಸ್ಟರ್ ಆಗಲ್ಲ. ಅಂತಹ ಅದ್ಭುತವಾದಂತಹ ವೃತ್ತಿ ನಮ್ಮದು. ನಾನು ಕೂಡ ಒಬ್ಬ ಶಿಕ್ಷಕನಾಗಿ ಕೆಲಸವನ್ನು ಮಾಡ್ತಾ ಇದ್ದೀನಿ. ಬಹಳ ಸಂತೋಷ ಇದೆ ಸ್ನೇಹಿತರೆ, ಬಹಳ ಖುಷಿ ಇದೆ, ಬಹಳ ಹೆಮ್ಮೆ ಇದೆ. ನಾನೊಬ್ಬ ಶಿಕ್ಷಕನ ಕೆಲಸ ಮಾಡ್ತಿರುವಂತಹ ಪ್ರೀತಿನೂ ಕೂಡ ನನಗಿದೆ ಸ್ನೇಹಿತರೆ. ಕೂಡ್ಲಿಗಿ ತಾಲೂಕಿನ ಚೌಡಾಪುರ ಗ್ರಾಮದಲ್ಲಿ ಕಳೆದ 20 ವರ್ಷಗಳಿಂದ ನಾನು ಕೆಲಸವನ್ನು ಮಾಡ್ತೀನಿ. ನಿಮ್ಮೂರಿನ ಸಿದ್ಧಲಿಂಗನಗೌಡರು ಎಲ್ಲಿದ್ದಾರೆ? ಸಿದ್ಧಲಿಂಗನಗೌಡರು, ನಮ್ಮ ಸಿದ್ಧಲಿಂಗನಗೌಡರು ಬಹಳ ಅದ್ಭುತವಾದಂತಹ ನನ್ನ ಹಿರಿಯ ಸ್ನೇಹಿತರು. ಇವರು ನಾನು ಒಟ್ಟಿಗೆ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇವರು ಮೊನ್ನೆ ಸಂಡೂರು ತಾಲೂಕಿನಿಂದ ಕೂಡ್ಲಿಗಿ ತಾಲೂಕು ಬಂದರು, ಕೂಡ್ಲಿಗಿ ತಾಲೂಕಿನಿಂದ ಮತ್ತೆ ಹರಪನಹಳ್ಳಿ ತಾಲೂಕಿಗೆ ಬಂದರು. ಅಂದ್ರೆ ಇದು ಊರಂತ. ಎರಡು ಒಂದೇ. ಥ್ಯಾಂಕ್ ಯು. ಇಂತಹ ಒಂದು ಪ್ರೀತಿಯನ್ನು ಕೊಟ್ಟಂತ ನನ್ನ ಸ್ನೇಹಿತರು, ಸಿದ್ಧಿ ತಲೆ ಮನೆಗೊಂದು ಒಳ್ಳೆಯ ತೊಲೆ
ಇಂತಹ ಗುರುಗಳನ್ನು ಪಡೆದಂತಹ ನೀವೇ ಧನ್ಯರು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಸೌಂಡ್ ಬರ್ತದೆ ಮತ್ತೆ. ಹಲೋ ಯಾಕೋ ಬೇಡ ಯಾಕೋ ಯಾಕೋ ಯಾಕೋ. ಹಾಗಾಗಿ ನಗುವಿಗಿರುವಂತಹ ದೊಡ್ಡ ಶಕ್ತಿ ಭಗವಂತ ಕೊಟ್ಟಿರ್ತಕ್ಕಂಥದ್ದು ನಮಗೆ. ನಾವು ನಗೋದನ್ನು ಬಿಡ್ತೀವಿ, ಮತ್ತೊಬ್ಬರ ನಗುವನ್ನು ನಾವು ಕಸಿಕೊಳ್ತೀವಿ. ದಯವಿಟ್ಟು ಮತ್ತೊಬ್ಬರ ನಗುವನ್ನು ದಯವಿಟ್ಟು ಕಸಿಕೊಳ್ಳಬೇಡಿ ಅಂತಕ್ಕಂಥದ್ದು ನನ್ನ ಮನವಿ ಸ್ನೇಹಿತರು. ನಾನು ಕೆಲವೊಂದು ಪ್ರಶ್ನೆಗಳು ಕೇಳ್ತೀನಿ, ನೇರವಾಗಿ ನೀವು ಉತ್ತರ ಕೊಡ್ಬೇಕು. ನನಗೆ ಕೊಡ್ತೀರಲ್ಲ? ಯಾರು ಕೊಡ್ತೀರಿ? ಕೈ ಎತ್ತಿರಿ. ಅಬ್ಬಾ, ಎಲ್ಲರೂ ಉತ್ತರ ಕೊಡ್ತೀರಿ. ವೆರಿ ಗುಡ್, ಥ್ಯಾಂಕ್ಸ್. ಕೆಲಸ ಎಲ್ಲ ದಾನಗಳಲ್ಲಿ ಶ್ರೇಷ್ಠವಾದ ದಾನ ಯಾವುದು? ಅನ್ನದಾನ. ನೋಡ್ರಿ, ದಾನ ಚೇಂಜ್ ಆಗ್ಬಿಡ್ತಾವೆ, ಟೈಮ್ ಚೇಂಜ್ ಆಗೋದ್ರೆ ದಾನ ಚೇಂಜ್ ಆಗ್ತದೆ. ಎಲ್ಲ ದಾನಕ್ಕಿಂತ ಶ್ರೇಷ್ಠವಾದ ದಾನ ಅನ್ನದಾನ, ಹೌದಾ? ಎಲ್ಲ ದಾನಕ್ಕಿಂತ ಮತ್ತೊಂದು ಶ್ರೇಷ್ಠವಾದ ದಾನ ನೇತ್ರದಾನ. ವೆರಿ ಗುಡ್ ಮಕ್ಕಳೇ. ಎಲ್ಲ ದಾನಕ್ಕಿಂತ ಶ್ರೇಷ್ಠವಾದ ದಾನ ನೇತ್ರದಾನ. ಎಲ್ಲ ದಾನಕ್ಕಿಂತ ಮತ್ತೊಂದು ಶ್ರೇಷ್ಠವಾದ ದಾನ ವಿದ್ಯಾದಾನ. ಜೋರಾದ ಚಪ್ಪಾಳೆ ತಟ್ಟರೆ ಆ ಹುಡುಗನಿಗೆ ಅದ್ಭುತವಾಗಿ ಉತ್ತರ ಕೊಟ್ಟವು. ಎಲ್ಲ ದಾನಕ್ಕಿಂತ ಶ್ರೇಷ್ಠವಾದ ದಾನ ವಿದ್ಯಾದಾನ. ಅನ್ನದಾನ ಮತ್ತು ವಿದ್ಯಾದಾನ ಮಾಡಿದಂತಹ ಬಹುದೊಡ್ಡ ದಾನಿಗರು ಸಿದ್ಧಗಂಗಾ ಮಠದ ಶ್ರೀಗಳು, ನಡೆದಾಡುವ ದೇವರು. ಯಾವ ಜಾತಿ ನೋಡಲಿಲ್ಲ, ಯಾರನ್ನು ನೋಡಲಿಲ್ಲ, ಎಲ್ಲರನ್ನು ನಮ್ಮವರೆಯನ್ನು ತಬ್ಬಿಕೊಂಡಂತಹ ಅದ್ಭುತ ಚೇತನ ನಡೆದಾಡುವ ದೇವರು. ಎಲ್ಲ ದಾನಕ್ಕಿಂತ ಶ್ರೇಷ್ಠವಾದ ದಾನ ವಿದ್ಯಾದಾನ. ಎಲ್ಲ ದಾನಕ್ಕಿಂತ ಮತ್ತೊಂದು ಶ್ರೇಷ್ಠವಾದ ದಾನ ಹೇಳಿ ಮಕ್ಕಳೇ, ಹೇಳಿ. ರಕ್ತದಾನ. ವೆರಿ ಗುಡ್. ಎಲ್ಲ ದಾನಕ್ಕಿಂತ ಶ್ರೇಷ್ಠವಾದ ದಾನ ರಕ್ತದಾನ. ದಯವಿಟ್ಟು ರಕ್ತದಾನವನ್ನು ಮಾಡಿ ಸ್ನೇಹಿತರೆ. ಎಲ್ಲ ದಾನಕ್ಕಿಂತ ಮತ್ತೊಂದು ಶ್ರೇಷ್ಠವಾದ ದಾನ ಸಮಾಧಾನ. ಎಷ್ಟೇ ಕ್ಲಾಸಲ್ಲಿ ತಮ್ಮ ನಿಂದು? ಎಷ್ಟೇ ಕ್ಲಾಸಲ್ಲಿ ರಜಾ? 6ನೇ ಕ್ಲಾಸ್ ಅಲ್ಲ? ಏನೇನು ಉತ್ತರ ಕೊಡ್ತಾರೆ ಹುಡುಗರು. ಎಲ್ಲ ದಾನಕ್ಕಿಂತ ದಾನ ಶ್ರೇಷ್ಠವಾದ ದಾನ ಅಂದ್ರೆ ಸಮಾಧಾನ ಅಂತೀವಿ. ಮತ್ತು ಸಮಾಧಾನ ಕೂತ್ಕೊಂಡ್ರೆ ಕಾರ್ಯಕ್ರಮ ಚಲೋ ಆಗುತ್ತೆ, ಹೌದಾ? ಎಲ್ಲ ದಾನಕ್ಕಿಂತ ಶ್ರೇಷ್ಠವಾದ ದಾನ ಸಮಾಧಾನ. ಎಲ್ಲ ದಾನಕ್ಕಿಂತ ಮತ್ತೊಂದು ಶ್ರೇಷ್ಠವಾದ ದಾನ ಎಲ್ಲ ದಾನಕ್ಕಿಂತ ಮತ್ತೊಂದು ಶ್ರೇಷ್ಠವಾದ ದಾನ. ವೆರಿ ಗುಡ್. ಏನು? ಮತದಾನ. ಆಹಾ, ಕಳ್ಳ. ಎಲ್ಲ ದಾನಕ್ಕಿಂತ ಶ್ರೇಷ್ಠವಾದ ದಾನ. ನಾಳೆ ಚುನಾವಣೆ ಬರುತ್ತೆ ಸ್ನೇಹಿತರೆ. ದಯವಿಟ್ಟು ನಿಮ್ಮನ್ನು ಕೈ ಮುಗಿದು ಕೇಳ್ಕೊಳ್ತೀನಿ, ಎಲ್ಲರೂ ಮತದಾನವನ್ನ ಮಾಡಿ. ಯಾರು ಮತದಾನ ಮಾಡದೆ ಹೊರಗೆ ಉಳಿಬೇಡಿ. ಮತದಾನ ಅನ್ನುವಂಥದ್ದು ನಿಮ್ಮ ಮನೆಯೊಳಗಿನ ದೇವರ ಪೂಜೆ ಮಾಡುವಷ್ಟೇ ಶ್ರೇಷ್ಠವಾಗಿರ್ತಕ್ಕಂಥದ್ದು. ದಯವಿಟ್ಟು ಎಲ್ಲರೂ ಮತದಾನವನ್ನ ಮಾಡಿ. ಎಲ್ಲ ದಾನಕ್ಕಿಂತ ಶ್ರೇಷ್ಠವಾದ ದಾನ ಮತದಾನ. ಎಲ್ಲ ದಾನಕ್ಕಿಂತ ಮತ್ತೊಂದು ಶ್ರೇಷ್ಠವಾದ ದಾನ ಆಗೈತಪ್ಪ. ಎಲ್ಲ ದಾನಕ್ಕಿಂತ ಮತ್ತೊಂದು ಶ್ರೇಷ್ಠವಾದ ದಾನ ಕನ್ಯಾದಾನ. ನೋಡ್ರಿ, ದುಶ್ಮನ್ ಕಹ ಅಂದ್ರೆ ಬಗಲ್ ಮೇಲೆ. ಎಲ್ಲ ದಾನಕ್ಕಿಂತ ಶ್ರೇಷ್ಠವಾದ ಕನ್ಯಾದಾನ. ಈ ಕಡೆ ಕನ್ಯಾದಾನ, ಈ ಕಡೆ ಸಮಾಧಾನ, ಮಧ್ಯದ ನಮ್ಗೆ ಅನುಮಾನ. ಅದಕ್ಕೆ ಮೊದಲಿಗೆ ಮಾಡಿಬಿಟ್ರೆ ನಮಗೆ ಸನ್ಮಾನ, ಹೌದಾ?